ಎಲ್ಲರಿಗೆ ನಮಸ್ತೆ, ವಣಕಮ್, ಗುಡ್ ಈವ್ನಿಂಗ್, ಗುಡ್ ನೈಟ್, ವಾಟ್ ಎವರ್, ಗುಡ್ ಮಾರ್ನಿಂಗ್, ವಾಟ್ ಎವರ್ ಇಟ್ ಈಸ್ ಫಾರ್ ಯು ಗೈಸ್. ಸೊ ಕನ್ನಡದಲ್ಲೇ ಮಾಡ್ತೀನಿ ವಿಡಿಯೋ ಫುಲ್ಲು. ಕನ್ನಡದಲ್ಲಿ ಎಷ್ಟಾಗುತ್ತೆ ಅಷ್ಟೇ ಮಾತಾಡ್ತೀನಿ. ಆ್ಯಂಡ್ ಟುಡೇ ಐ ಆಮ್ ಗೋಣ ಟಾಕ್ ಅಬೌಟ್ ಕ್ರಿಯೇಟ್, ವೈ ಕ್ರಿಯೇಟ್ ದೆನ್ ಕನ್ಸ್ಯೂಮ್. ಯಾಕೆ ಕ್ರಿಯೇಟ್ ಮಾಡಬೇಕು, ಯಾಕೆ ಕನ್ಸ್ಯೂಮ್ ಮಾಡಬಾರ್ದು ಕಂಟೆಂಟ್, ಆ್ಯಂಡ್ ಮೈ ಫಿಲಾಸಫಿ, ಮೈ ಐಡಿಯಾ, ಮೈ ಪರ್ಸ್ಪೆಕ್ಟಿವ್, ಮೈ ಥಿಂಕಿಂಗ್ ಸ್ವಲ್ಪ ಶೇರ್ ಮಾಡೋಣ ಅಂತ ಯೂಟ್ಯೂಬಲ್ಲಿ. ಬಿಕಾಸ್ ಶಾರ್ಟ್ ಫಾರ್ಮೇ ಮಾಡ್ತಾಯಿದ್ದೆ, ಇಷ್ಟು ದಿನ ಶಾರ್ಟ್ ಫಾರ್ಮೇ ಮಾಡ್ತಾಯಿದ್ದೆ. ಶಾರ್ಟ್ ಫಾರ್ಮಲ್ಲಿ ಏನಾಗುತ್ತಂದರೆ ಐ ಕಾಂಟ್ ಫುಲ್ಲಿ ಎಕ್ಸ್ಪ್ರೆಸ್ ಕಂಟಿನ್ಯೂಸ್ಲಿ ಫಾರ್ ಅ ಲಾಂಗರ್ ಅಮೌಂಟ್ ಆಫ್ ಟೈಮ್. ಸೊ ನನ್ನ ನಾಲೆಜು, ನನ್ನ ಎಕ್ಸ್ಪೀರಿಯೆನ್ಸು, ನನ್ನ ಥಿಂಕಿಂಗ್ ಎಲ್ಲ ಸ್ವಲ್ಪ ಶೇರ್ ಮಾಡೋಣ ಅಂತ ಎಲ್ಲರಿಗೆ ಜಸ್ಟ್ ಯೂಟ್ಯೂಬ್ ಬಂದಿದ್ದೀನಿ. ಬಿಕಾಸ್ ದಿಸ್ ಇಸ್ ದ ಫ್ಯೂಚರ್, ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ ನೌ. ಒಂದು ವರ್ಷ ಇನ್ಸ್ಟಾಗ್ರಾಮ್ ಮಾಡಿದ್ದೀನಿ, ಇವಾಗ 13K ಫಾಲೋವರ್ಸ್ ಆಲ್ಮೋಸ್ಟ್, ಆ್ಯಂಡ್ 9 ಮಿಲಿಯನ್ ವ್ಯೂಸ್, ಅದು 90 ಲ್ಯಾಕ್ ಟೋಟಲ್ ವ್ಯೂಸ್ ಇನ್ ಲಾಸ್ಟ್ 60 ಡೇಸ್. ಸೊ ಐ ಆಮ್ ಗೋಯಿಂಗ್ ಆಲ್ ಇನ್ ಬ್ರೋ. ಇಷ್ಟು ಕಷ್ಟ ನಾನು ಸೋಷಿಯಲ್ ಮೀಡಿಯಲ್ಲಿ ಯಾವತ್ತೂ ಪಟ್ಟಿಲ್ಲ. ಸೊ ಐ ಆಮ್ ರಿಯಲಿ ಗೋಯಿಂಗ್ ಆಲ್ ಇನ್. ಇನ್ಸ್ಟಾಗ್ರಾಮು ಮಾಡ್ತಾಯಿದ್ದೀನಿ, ಯೂಟ್ಯೂಬು ಮಾಡ್ತಾಯಿದ್ದೀನಿ, ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಕೀಪ್ ಇಟ್ ಸಿಂಪಲ್. ನಾನು ತುಂಬ ಎಫರ್ಟ್ ಹಾಕಬೇಕು ಯೂಟ್ಯೂಬ್ಗೆ, ವೀಡಿಯೋಸ್ಗೆ ತುಂಬ ಎಫರ್ಟ್ ಹಾಕಬೇಕು, ಎಡಿಟಿಂಗ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ ಪ್ರೊಕ್ರಾಸ್ಟಿನೇಟ್ ಮಾಡ್ಕೊಂಡು ನಾನು ಜಾಸ್ತಿ ಟೈಮ್ ಪುಷ್ ಮಾಡಿಬಿಟ್ಟೆ. ಬಟ್ ನನ್ನ ವ್ಯೂಸ್ಗೋಸ್ಕರ, ಇಲ್ಲಾಂದರೆ ಬೇರೆ ಯಾವುದೋ ಒಂದು ರೀಸನ್ಗೋಸ್ಕರ, ವೈ ಶುಡ್ ಐ ಲೂಸ್ ಮೈ ಮೋಟಿವೇಶನ್, ಮೈ ವಿಲ್, ಮೈ ಡ್ರೈವ್ ಟು ಕ್ರಿಯೇಟ್. ಈ ವಿಡಿಯೋಗೆ ವ್ಯೂಸ್ ಬಂದರೆ ವ್ಯೂಸ್ ಬಂದಿಲ್ಲ ಅಂದ್ರೂ ದಿಸ್ ಮೈ ಎಫರ್ಟ್, ದಿಸ್ ಮೈ ಸ್ಟಾರ್ಟಿಂಗ್ ಸ್ಟೇಜು ಅನ್ಬೋದು ಯೂಟ್ಯೂಬಲ್ಲಿ. ಇದೇ ಥರ ಫುಲ್ ಇರಲ್ಲ, ಫಾರ್ ಎವರ್ ಇಟ್ ನಾಟ್ ಬಿ ದ ಸೇಮ್, ರೈಟ್? ಸ್ಟಾರ್ಟ್ ಮೆಸ್ಸಿ, ಡೋಂಟ್ ಥಿಂಕ್ ಅಬೌಟ್ ಪರ್ಫೆಕ್ಷನ್ ಆ್ಯಂಡ್ ವಾಟ್ ನಾಟ್, ಜಸ್ಟ್ ಡೂ ಇಟ್. ಸೊ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾನು ಆಬ್ವಿಯಸ್ಲಿ ಯಾವ ಸ್ಕ್ರಿಪ್ಟು, ಯಾವ ನೋ ಸ್ಟ್ರಕ್ಚರ್, ನಥಿಂಗ್. ಐ ಜಸ್ಟ್ ವಾಂಟ್ ಟು ಟಾಕ್ ಮೈ ಹಾರ್ಟ್ ಔಟ್. ಆ್ಯಂಡ್ ಇಫ್ ಯು ಗೈಸ್ ರಿಲೇಟ್, ಇಫ್ ಯು ಗೈಸ್ ಲೈಕ್ ವಾಟ್ ಐ ಆಮ್ ಟ್ರೈಂಗ್ ಟು ಶೇರ್, valuable things, you can subscribe and like this video and keep on watching, bro. Every day I'm trying to talk for 10 minutes and I'll just upload it. So today is day 1. ವೈ ಕ್ರಿಯೇಟ್ ದೆನ್ ಕನ್ಸ್ಯೂಮ್. ಸೊ ಎಲ್ಲರೂ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಕ್ರಿಯೇಟ್ ಮಾಡೋದ್ರಲ್ಲಿ ಏನಿದೆ, ಕ್ರಿಯೇಟ್ ಮಾಡೋದ್ರಲ್ಲಿ ಏನು ಯೂಸ್ ಇಲ್ಲ, ಟೈಮ್ ವೇಸ್ಟು, ಇಲ್ಲಾಂದರೆ ಟೈಮ್ ಕನ್ಸ್ಟೆನ್ಸ್ ಇದೆ ಅಂತಾರೆ, ಇಲ್ಲಾಂದರೆ ದೆಲ್ ಟೆಲ್ ಸಮ್ ರೀಸನ್ ಲೈಕ್ ಜಸ್ಟ್ ಏನೋ ಎಲ್ಲರೂ ಕ್ರಿಯೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಬಟ್ ದೆಲ್ ಗಿವ್ ಸಮ್ ಎಕ್ಸ್ಕ್ಯೂಸಸ್ ಲೈಕ್ ಟೈಮ್ ಇಲ್ಲ ನನಗೆ, ನೀವು ಒಂಥರ ದೆಲ್ ಕಂಪೇರ್ ಅದರ್ ಸಿಚುವೇಶನ್ಸ್, ಏನೇನೋ ಒಂದು ರೀಸನ್ಸ್ ಕೊಡ್ತಾನೆ ಇರ್ತಾರೆ, ಎಕ್ಸ್ಕ್ಯೂಸಸ್ ಕೊಡ್ತಾ ಇರ್ತಾರೆ. ದಟ್ ಈಸ್ ಸೆಕೆಂಡ್ರಿ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇಸ್, ಪೀಪಲ್ ಗಿವ್ ಎಕ್ಸ್ಕ್ಯೂಸಸ್ ಬಟ್ ಎವ್ರಿಬಡಿ ವಾಂಟ್ಸ್ ಟು ಕ್ರಿಯೇಟ್. ಅದೇ ಒಂದು ಮೇನ್ ಪಾಯಿಂಟು. ಎಲ್ಲರೂ ಕ್ರಿಯೇಟ್ ಮಾಡಬೇಕು, ಎಲ್ಲರಿಗೆ ಕ್ರಿಯೇಟ್ ಮಾಡೋಕ್ಕೆ ಇಷ್ಟ. ಯಾಕಂದರೆ ನಮ್ಮ ಸೋಲ್ ಇದೆ ಅಲ್ಲ, ವಿ ಆ್ಯಸ್ ಹ್ಯೂಮನ್, ನನಗೆ ಒಂದು ಕ್ರಿಯೇಟಿವ್ ಸೈಡು ಇದೆ. ವಿ ಆಲ್ ಆರ್ ಆರ್ಟಿಸ್ಟ್. ನಮ್ಮೊಂದು ಎಕ್ಸ್ಪ್ರೆಷನ್ನು, ನಾವೊಂದು ನಮ್ಮ ವಾಯ್ಸು ನಾವು ಸ್ಪ್ರೆಡ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಕ್ರಿಯೇಟ್ ಸಮಥಿಂಗ್ ಬ್ರೋ. ಯು ಹ್ಯಾವ್ ಟು ನಮ್ಮ ಆರ್ಟ್ ಈ ವರ್ಲ್ಡ್ಗೆ ತೋರಿಸ್ಬೇಕಂದ್ರೆ ದೇರ್ ಆರ್ ಮೆನಿ ವೇಸ್. ಲೈಕ್ ಅದಕ್ಕೆ ಮೂವೀಸ್ ಮಾಡ್ತಾಯಿದ್ದಾರೆ, ಡೈರೆಕ್ಟರ್ಸು ಮೂವಿನ ಡೈರೆಕ್ಟ್ ಮಾಡೋದು, ಸಿಂಗರ್ಸ್ ವಿಲ್ ಆ್ಯಕ್ಚುಲಿ ಮೇಕ್ ಅ ಮ್ಯೂಸಿಕ್ ಸಾಂಗ್ಸ್, ಬಿಕಾಸ್ ಈವನ್ ಆರ್ಟಿಸ್ಟ್ ವಿಲ್ ಆ್ಯಕ್ಚುಲಿ ಪೇಂಟ್. ಸೊ ಬಿಕಾಸ್ ದಿಸ್ ಆಲ್ ಇಸ್ ಲೈಕ್ ಅ ಫಾರ್ಮ್ ಆಫ್ ಆರ್ಟ್. ಕ್ರಿಯೇಟಿಂಗು ಒಂದು ಆರ್ಟ್. ಸೊ ಎಲ್ಲರೂ ಕ್ರಿಯೇಟ್ ಮಾಡಬೇಕು ಬ್ರೋ, ಡೀಪ್ ಇನ್ ದೆಮ್ಸೆಲ್ಫ್ ದೇ ವಾಂಟ್ ಟು, ಬಟ್ ದೇ ಕಾಂಟ್ ಬಿಕಾಸ್ ಆಫ್ ಜಡ್ಜ್ಮೆಂಟು, ಇಲ್ಲ ಬಿಕಾಸ್ ದೇ ಆರ್ ನಾಟ್ ಫುಲ್ಲಿ ಕಾನ್ಫಿಡೆಂಟ್. ಲೇಬಲ್ ಕೊಡ್ಕೊತಾರೆ, ನಾನು ಇಂಟ್ರೋವರ್ಟು, ನಾನು ಇದೆಲ್ಲ ಮಾಡೋಕ್ಕಾಗಲ್ಲ, ಆ್ಯಂಡ್ ಸೋ ಮೆನಿ ಥಿಂಗ್ಸ್. ಓವರಾಲ್ ಮೈಂಡ್ ಬ್ಲಾಕ್ಸ್ ಇರುತ್ತೆ. ಸೊ ದೇ ಕಾಂಟ್ ಕ್ರಿಯೇಟ್. ಆ್ಯಂಡ್ ಇದು ತುಂಬ ಲಾಂಗ್ ಜರ್ನಿ, ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ ಬರಲ್ಲ ಇದರಿಂದ. ವಾಟ್ಸ್ ಮೋರ್ ಕಂಫರ್ಟೇಬಲ್ ಈಸ್ ಕನ್ಸ್ಯೂಮಿಂಗ್. ರೀಲ್ಸ್ ಸ್ಕ್ರೋಲ್ ನೋಡೋದು, ಶಾರ್ಟ್ ವಿಡಿಯೋಸ್ ನೋಡೋದು, ಯಾವುದೋ ಒಂದು ಕನ್ಸ್ಯೂಮ್ ಮಾಡೋದ್ರಲ್ಲಿ ಇಟ್ಸ್ ವೆರಿ ಕಂಫರ್ಟೇಬಲ್. ಯುವರ್ ಇನ್ ಸೇಫ್ ಝೋನ್. ಯಾರು ಜಡ್ಜ್ ಮಾಡಲ್ಲ, ಯಾರು ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ, ನಿಮಗೇನು ಯು ಡೋಂಟ್ ಫೀಲ್ ಎಂಬ್ಯಾರಸ್ಡ್, ಯು ಡೋಂಟ್ ಫೀಲ್ ನಥಿಂಗ್, ರೈಟ್? ಸೊ ಪೀಪಲ್ ಯೂಶ್ವಲಿ ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಕನ್ಸ್ಯೂಮ್ ಮಾಡ್ತಾನೆ ಇರ್ತಾರೆ, ಬಟ್ ದೇ ನೆವರ್ ಎವರ್ ಕ್ರಿಯೇಟ್. ಸೊ ನಾನು ಯಾಕೆ ಎಲ್ಲರನ್ನ ಕ್ರಿಯೇಟ್ ಮಾಡೋಕ್ಕೆ, ನಾನು ಇವಾಗ ಆಲ್ಮೋಸ್ಟ್ ನನ್ನ ಜರ್ನಿ 1 ಇಯರ್ ಬ್ಯಾಕ್ ಸ್ಟಾರ್ಟ್ ಮಾಡಿದೆ. ಬಟ್ 1 ಇಯರಿಂದನೇ ಅವಾಗವಾಗ ನನ್ನ ಮೇನ್ ಮೆಸೇಜೇ ಅದೇ, ಕ್ರಿಯೇಟ್ ದೆನ್ ಕನ್ಸ್ಯೂಮ್. ನಾನು ಕ್ರಿಯೇಟರ್ ಆಗಿ ನನಗೆ ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀನಿ, ನನ್ನ ಥಾಟ್ಸ್ ಎಲ್ಲ, ಥಾಟ್ಸ್ ಎಲ್ಲ ಏನಿದೆಲ್ಲ ಶೇರ್ ಮಾಡ್ತಾಯಿದ್ದೀನಿ, ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡ್ತಾಯಿದ್ದೀನಿ. ಬಟ್ ಅದು ಶಾರ್ಟ್ ಫಾರ್ಮ್ 30 ಸೆಕೆಂಡ್ಸ್ ಟು 1 ಮಿನಿಟ್ ಅಲ್ಲ. ಸೊ ಅದರಲ್ಲಿ ಅಷ್ಟು ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ಇಸ್ ಆ್ಯಕ್ಚುಲಿ ವೆರಿ ಬೆಟರ್ ಫಾರ್ ದಟ್.
ಸೊ ಮೋಸ್ಟ್ಲಿ ಇದರಲ್ಲಿ ನಿಮ್ಗಿನ್ನ ನನ್ನ ಸೈಡು, ನನ್ನ ಪರ್ಸ್ಪೆಕ್ಟಿವ್, ನನ್ನ ಥಾಟ್ಸ್ ಇನ್ನೂ ಡೀಪಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಲ್ಲಿ ಎಷ್ಟು ಶೇರ್ ಮಾಡಿದ್ರೋ ಇಲ್ಲಿ ಇನ್ನೂ 10 ಟೈಮ್ಸ್, 20 ಟೈಮ್ಸ್, 100 ಟೈಮ್ಸು ಜಾಸ್ತಿ ಇರ್ಬೋದು. ಸೊ ಯೂಟ್ಯೂಬ್ ಇಸ್ ಲೈಕ್ ಅ ವೇ ಫಾರ್ ಮೀ ಟು ಎಕ್ಸ್‌ಪ್ರೆಸ್ ಮೋರ್. ಸೊ ಅದಕ್ಕೆ ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಇನ್‌ಸ್ಟಾಗ್ರಾಮು ಮಾಡ್ಬೋದು. ಸೊ ಕ್ರಿಯೇಟ್ ಮಾಡೋಕ್ಕೆ ನೀವು ಯಾವ ಮೆಥಡು, ಯಾವ ಮೀಡಿಯಾದು ಯೂಸ್ ಮಾಡ್ಬೋದು. ಶಾರ್ಟ್ ಫಾರ್ಮ್ ಮಾಡ್ಬೋದು, ಲಾಂಗ್ ಫಾರ್ಮ್ ಮಾಡ್ಬೋದು. ಬಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನನ್ನ ಮೇನ್ ಮೆಸೇಜು ಅದೇ. ಇನ್‌ಸ್ಟಾಗ್ರಾಮಿಂದ 1 ಇಯರಿಂದ ನಾನು ಅದೇ ಶೇರ್ ಮಾಡ್ತಾ ಇರೋದು ಎಲ್ಲರಿಗೆ. ಕ್ರಿಯೇಟ್ ಮಾಡಿ. ಯಾಕಂದರೆ ಕ್ರಿಯೇಷನ್, ಈ ಒಂದು ಕ್ರಿಯೇಟಿಂಗಲ್ಲಿ ನಿಮಗೆ ಲೆವರೇಜ್ ಸಿಗುತ್ತೆ. ಯು ನೋ ವಾಟ್ಸ್ ಲೆವರೇಜ್? ಲೆವರೇಜ್ ಇಸ್ ಸಮಥಿಂಗ್ ಲೈಕ್ ಇಟ್ ಡಬಲ್ಸ್ ನಿಮ್ಮ ವರ್ಕ್. ಇವಾಗ ಹಾರ್ಡ್ ವರ್ಕ್ ಇದೆ, ಒಂದು ಸ್ಮಾರ್ಟ್ ವರ್ಕ್ ಇದೆ ಅಲ್ಲ. ನೀವು 12 ಅವರ್ಸ್ ಒಂದು ಕಡೆ ವರ್ಕ್ ಮಾಡಿ, ನೀವು ಎಷ್ಟು ವರ್ಕ್ ಮಾಡ್ತೀರೋ ಅಷ್ಟೇ ಅಮೌಂಟು ನಿಮ್ಗೆ ಬರುತ್ತೆ. ನೀವು ಒಂದು ಸ್ಟ್ಯಾಗ್ನೆಂಟ್ ಇಫ್ ಯು ಡೋಂಟ್ ವರ್ಕ್ ಯು ವಿಲ್ ನಾಟ್ ಗೆಟ್ ದಟ್ ಅಮೌಂಟ್. ಸಿಂಪಲ್. ಬಟ್ ಈ ಲೆವರೇಜ್ ಸೋಷಿಯಲ್ ಮೀಡಿಯಾ ಗಿವ್ಸ್ ಲೆವರೇಜ್. ಈ ಒಂದು ಆನ್ಲೈನಲ್ಲಿ ಕ್ರಿಯೇಟ್ ಮಾಡೋದ್ರಲ್ಲಿ, ವೀಡಿಯೋಸ್ ಕ್ರಿಯೇಟ್ ಮಾಡೋದ್ರೆ ಒಂದು ಲೆವರೇಜ್ ಸಿಗುತ್ತೆ. ದಟ್ ಈಸ್ ಈವನ್ ವೈಲ್ ಯು ಆರ್ ಅಸ್ಲೀಪ್, ಈವನ್ ಇಫ್ ಯು ಡೋಂಟ್ ಅಪ್ಲೋಡ್, ನಿಮ್ಮ ವೀಡಿಯೋಸ್ ನಿಮ್ಮ ಕೆಲಸ ಮಾಡ್ತಾ ಇರುತ್ತೆ, ಮಿಲಿಯನ್ಸ್ ಆಫ್ ಪೀಪಲ್ಗೆ ರೀಚ್ ಆಗುತ್ತೆ. ಸೊ ನೀವು ಒಂದು 1000 ಜನ ಹತ್ರ ಮಾತಾಡಬೇಕಂದ್ರೆ, ಇಲ್ಲಾಂದ್ರೆ ಕನೆಕ್ಟ್ ಆಗಬೇಕಂದ್ರೆ, ಮೋಸ್ಟ್ಲಿ ಪರ್ ಡೇ ನೀವು 10 ಜನನ ಮೀಟ್ ಮಾಡ್ಕೊಂಡು ಬಂದ್ರೂ 1 ವೀಕಲ್ಲಿ 70 ಮೆಂಬರ್ಸ್ನ ಮೀಟ್ ಮಾಡ್ಬೋದು. ಸೊ 4 ವೀಕ್ಸಲ್ಲಿ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಬಟ್ ಕ್ರಿಯೇಷನಲ್ಲಿ ಏನಾಗುತ್ತಂದರೆ, ಜಸ್ಟ್ 1 ಮಂತ್ ಅಲ್ಲಿ ನೀವು ಎಷ್ಟು ಜನ ಮೀಟ್ ಮಾಡೋಕ್ಕಾಗುತ್ತೋ ಆಫ್ಲೈನಲ್ಲಿ, ಜಸ್ಟ್ ಅದು 1 ರೀಲಲ್ಲಿ, 1 ವೀಡಿಯೋದಲ್ಲೇ ನೀವು ಅಷ್ಟು ಜನ ರೀಚ್ ಮಾಡಿಬಿಡ್ಬೋದು. ಥೌಸಂಡ್ಸ್ ಆಫ್ ಪೀಪಲ್ಸ್ನ ಜಸ್ಟ್ ವಿತ್ 1 ವೀಡಿಯೋ ರೀಚ್ ಮಾಡ್ಬೋದು. ಈವನ್ ಆ್ಯಸ್ ಅ ಬಿಗಿನರ್, ಈವನ್ ಆ್ಯಸ್ ಇಫ್ ಯು ಪುಟ್ ಸಮ್ ಎಫರ್ಟ್, ಸ್ವಲ್ಪ ಒಂದು ಬೇಸಿಕ್ ನಾಲೆಜ್ ಇದ್ರೇನು ಈ ರೀಲ್ಸ್ ಆಲ್ಗೊರಿದಮ್ ಹೆಂಗೆ ವರ್ಕ್ ಆಗುತ್ತೆ, ನೀವು ಕನ್ಸ್ಯೂಮ್ ಮಾಡಿ ಪ್ಯಾಟರ್ನ್ಸ್ ನೋಡಿರ್ತೀರಾ, ಯಾವ್ದು ವರ್ಕ್ ಆಗುತ್ತೆ, ಯಾವ್ದು ವರ್ಕ್ ಆಗಲ್ಲ. ಸೊ ಬೇಸಿಕ್ ಥಿಂಗ್ಸು ನೀವು ಅಬ್ಸರ್ವ್ ಮಾಡಿದ್ರೆ ಪ್ಯಾಟರ್ನ್ಸು, ಈಸಿಲಿ ಬ್ರೋ ಯು ಕ್ಯಾನ್ ರೀಚ್ ಥೌಸಂಡ್ಸ್ ಆಫ್ ಪೀಪಲ್. ಆ್ಯಂಡ್ ಅದು ಒನ್ ಆಫ್ ದ ಗ್ರೇಟೆಸ್ಟ್ ಟೂಲ್ ಅಲ್ಲ ಕ್ರಿಯೇಷನ್. ದಟ್ಸ್ ವೈ ಇಟ್ಸ್ ಸೋ ಪವರ್ಫುಲ್. ನಮ್ಮ ಪೇರೆಂಟ್ಸ್, ನಮ್ಮ ಪ್ರೀವಿಯಸ್ ಜನ್ರೇಷನ್ಗೆ ಈ ಟೂಲ್ ಇದಿಲ್ಲ, ಈ ಒಂದು ಸೋಷಿಯಲ್ ಮೀಡಿಯಾನೂ ಇದಿಲ್ಲ, ಇಂಟರ್ನೆಟು ಇದಿಲ್ಲ. ಸೊ ವಿ ಹ್ಯಾವ್ ಟು ಯೂಸ್ ಇಟ್ ಬ್ರೋ ಟು ಇಟ್ಸ್ ಫುಲ್ ಪೊಟೆನ್ಷಿಯಲ್. ಬಿಕಾಸ್ ಕ್ರಿಯೇಷನಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಯು ಕ್ಯಾನ್ ಬಿಲ್ಡ್ ಯುವರ್ ಪರ್ಸ್ನಲ್ ಬ್ರ್ಯಾಂಡ್. ಆ್ಯಂಡ್ ಐ ಬಿಲೀವ್ ವಾಟ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರ್. ಒಂದು 5 ಇಯರ್ಸಲ್ಲಿ ಏನಾಗುತ್ತಂದರೆ, ಈ ಥರನೇ ಕಾಲ್ಸ್ ಬರುತ್ತೆ, ಏನೋ ಒಂದು ಬರುತ್ತೆ, ಕೆಲಸ ಬಂದುಬಿಡುತ್ತೆ. ಆ್ಯಂಡ್ ಐ ನೆವರ್ ಎವರ್ ಡೂ ಯೂಟ್ಯೂಬ್ ಬ್ರೋ. ಸ್ಕಿಪ್ ಮಾಡ್ತಾನೆ ಇರ್ತೀನಿ. ಫ್ರಿಕಿಂಗ್ ನಾವು ಏನಾದರೂ ನಾನು ಮಾಡೇ ಮಾಡ್ತೀನಿ, ಇದು ಮುಗಿಸ್ತೀನಿ. ಸೊ ವೈ ಯು ಹ್ಯಾವ್ ಟು ಕ್ರಿಯೇಟ್? ಯಾಕೆ ಕ್ರಿಯೇಟ್ ಮಾಡಬೇಕು? ಇನ್ 5 ಇಯರ್ಸ್ ಏನಾಗುತ್ತಂದರೆ, ಲಿಟ್ರಲಿ ಐ ಆಮ್ ಸೇಯಿಂಗ್, ನೀವು ಕ್ರಿಯೇಟ್ ಮಾಡಿಲ್ಲ ಅಂದರೆ ಯಾಕೆ ಕ್ರಿಯೇಟ್ ಮಾಡ್ತಾ ಇಲ್ಲ ಅಂತ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಷ್ಟು ನಾರ್ಮಲೈಸ್ ಆಗಿಬಿಡುತ್ತೆ. ಸ್ಲೋಲಿ ಪೀಪಲ್ ಮೈಂಡ್ಸೆಟ್ ಚೇಂಜ್ ಆಗ್ತಾಯಿದೆ. ತುಂಬ ಜನ ಕ್ರಿಯೇಟ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಕ್ರಿಯೇಟಿಂಗ್ ಒಂದು ವೀಡಿಯೋ ಕ್ರಿಯೇಷನ್ನು ಯೂಟ್ಯೂಬ್ ಮಾಡಿದ್ರೆ, ಇನ್ಸ್ಟಾಗ್ರಾಮ್ ಮಾಡಿದ್ರೆ ಅದರಿಂದ ದುಡ್ಡು ಮಾಡ್ಬೋದು. ಜನಗೂ ಗೊತ್ತಾಗ್ತಾ ಇದೆ. ಲೈಕ್ ದೇ ಆರ್ ಸೇಯಿಂಗ್ ಇದರಿಂದ ಲೈಫ್ ಚೇಂಜ್ ಆಗುತ್ತೆ, ದುಡ್ಡು ಮಾಡ್ಬೋದು, ಜನ ಹತ್ರ ಕನೆಕ್ಟ್ ಆಗ್ಬೋದು. ಸೊ ಇಫ್ ಯು ಡೂ ದಿಸ್ ವೆರಿ ಗುಡ್, ಇದೊಂದು ಆರ್ಟು. ಇದರಿಂದ ನೀವು ತುಂಬ ಜನಕ್ಕೆ ವ್ಯಾಲ್ಯೂ ಕೊಟ್ಟರೆ, ನೀವು ಪೀಪಲ್ ಲೈಫ್ ಚೇಂಜ್ ಮಾಡಿದ್ರೆ, ಯು ಕ್ಯಾನ್ ಆ್ಯಕ್ಚುಲಿ ಗೆಟ್ ಎವ್ರಿಥಿಂಗ್ ಬ್ರೋ. ಮನಿ, ಫೇಮ್, ಪವರ್, ಆಪರ್ಚುನಿಟೀಸ್ ಎಲ್ಲ ನಿಮ್ಮ ಹಿಂದೆ ಬರುತ್ತೆ, ಇದೊಂದು ಕರೆಕ್ಟಾಗಿ ಮಾಡಿದ್ರೆ. ಇದೊಂದು ಸ್ಕಿಲ್ಲು, ಇದೊಂದು ಆರ್ಟು. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ರಿಟರ್ನ್ ಆಫ್ ಇಂಟ್ರೆಸ್ಟ್, ROI ಅಂತಾರಲ್ಲ. ಕ್ರಿಯೇಷನ್ ವಿಲ್ ಗಿವ್ ಯು ದಟ್. ನೀವು ಇದರಲ್ಲಿ 1 ಅವರ್ ಹಾಕಿ ಪರ್ ಡೇ ಸಾಕು. ನೀವು ಯಾವ ಆ್ಯಕ್ಟಿವಿಟಿ ಮಾಡಿದ್ರೂ ಲೈಫಲ್ಲಿ, ಕರೆಂಟ್ ಪೀರಿಯಡ್ ಜಿಮ್ ಮಾಡಿದ್ರೆ ನಿಮ್ಗೆ ಇಷ್ಟು ರಿಟರ್ನ್ಸ್ ಬರುತ್ತೆ ಅಂದ್ಕೊಳ್ಳಿ. ಒಂದು 40-50% ನಿಮ್ಮ ಫಿಸಿಕ್ಗೆ ಪರ್ ಡೇ. ಏನೋ ಬುಕ್ ಓದಿದ್ರೆ ಇಷ್ಟು ರಿಟರ್ನ್ಸ್ ಬರುತ್ತೆ. ಬಟ್ ಆ್ಯಸ್ ಯು ನೀವು ಕ್ರಿಯೇಟ್ ಮಾಡಿದ್ರೆ 100% ಐ ಆಮ್ ಟೆಲ್ಲಿಂಗ್ ಯು ವಿಲ್ get 100% returns bro. It's the highest return ever you can get out of your time. I believe that 100%. ನಾನು ಇಲ್ಲೇ ಕೂತ್ಕೊಂಡು ಜಸ್ಟ್ ಇವಾಗ 10 ಮಿನಿಟ್ಸ್ ಮಾತಾಡಿದ್ದೀನಿ, ಬಟ್ ಈ ರೀಲು, ಈ ವಿಡಿಯೋ ವಿಲ್ ರೀಚ್ ಮಿಲಿಯನ್ಸ್ ಆಫ್ ಪೀಪಲ್ ನೋಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ, ನಾನು ಕನೆಕ್ಟ್ ಆಗಿರ್ತೀನಿ. ಆ್ಯಂಡ್ ಐ ವಿಲ್ ಕೀಪ್ ಆನ್ ಗ್ರೋಯಿಂಗ್ ಮೈ ಲೈಫ್ ಸೈಡ್ ಬೈ ಸೈಡ್. ಮೇನ್ ಲೈಫು ಇರುತ್ತೆ, ಪರ್ಸ್ನಲ್ ಲೈಫು ಇರುತ್ತೆ. ಬಟ್ ಕ್ರಿಯೇಷನ್, ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋದು ಫುಲ್ 100% ತೋರ್ಸೋಕ್ಕಾಗಲ್ಲ ಅಲ್ವಾ ಲೈಫಲ್ಲಿ. ಇಟ್ಸ್ ಆರ್ಟ್ ಫಾರ್ಮ್, ಇಟ್ಸ್ ಶೇರಿಂಗ್ ಅವರ್ ಥಾಟ್ಸ್, ಇಟ್ಸ್ ಎಕ್ಸ್ಪ್ರೆಷನ್ ಅಂತ ನಾನು ಮಾಡ್ತಾ ಇರೋದು. ಮೆನಿ ಪೀಪಲ್ ಡೂ ಮೆನಿ ಥಿಂಗ್ಸ್, ಡಿಫ್ರೆಂಟ್ ಥಿಂಗ್ಸ್. ನಾನು ಅಷ್ಟೇ ಒಂದೇ ಒಂದು ಕ್ಯಾಟಗರಿ, ಒಂದೇ ಒಂದು ನೀಶ್ ಇಟ್ಕೊಂಡು ನಾನು ಮಾಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ದಿಸ್ ಇಸ್ ಆಲ್ ಅಬೌಟ್ ಮೀ ಬ್ರೋ. ದಿಸ್ ಇಸ್ ಭರತ್.
I love everything. I do many things. I want to share myself. And thank you so much if you're watching still here, bro. Really, just comment down your name. I would really love to know who are you. And thanks for supporting so much. If you're watching still here, thank you so much, bro. ನಿಮ್ಮ ಅಟೆನ್ಷನ್ ಸ್ಪ್ಯಾನ್ ಚೆನ್ನಾಗಿದೆ. ಬಟ್ ಯಾ, ಯು ಗಾಟ್ ದ ಪಾಯಿಂಟ್ ರೈಟ್. ವೈ ಕ್ರಿಯೇಟ್ ದೆನ್ ಕನ್ಸ್ಯೂಮ್. ಇದೊಂದು ಶಾರ್ಟ್ ಫಾರ್ಮ್, ಇದು ಒಂದು ಆಲ್ಮೋಸ್ಟ್ ಶಾರ್ಟ್ ವೀಡಿಯೋನೇ, 10 minutes, ಬಟ್ ಇಟ್ಸ್ ಗುಡ್ ಫಾರ್ ದ ಬಿಗಿನಿಂಗ್, ಸ್ಟಾರ್ಟಿಂಗ್. ಲೆಟ್ಸ್ ಗೋ ಬ್ರೋ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ಒನ್.